ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲಿ ಸೇರಿದೆ, ಬನ್ನಿ. ಅಂಕಲ್, ಏನಾಯ್ತು? ಎಲ್ಲ ಓಕೆನಾ? ಇನ್ನೂ ಯಾರಾದರೂ ಬರೋರಿದ್ರಾ? ಅದಲ್ಲಪ್ಪ. ಮತ್ತೆ ಏನಾಯ್ತು ಅಂಕಲ್? ಅಯ್ಯೋ, ತುಂಬ ಥ್ಯಾಂಕ್ಸ್ ಕಣಪ್ಪ. ಇಷ್ಟೇನು ಅಂಕಲ್ ನೀವು ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು? ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ನೀನೇ ಎಲ್ಲ ಮುಂದೆ ನಿಂತು ಓಡಾಡ್ತಿದ್ಯಾ, ಎಲ್ಲ ಕೆಲಸನೂ ನೀನೇ ಉಸ್ತುವಾರಿ ವಹಿಸ್ಕೊಂಡಿದ್ಯಾ. ಅಂಕಲ್, ನೀವು ಇಷ್ಟಕ್ಕೆಲ್ಲ ಎಮೋಷ್ನಲ್ ಆದರೆ ಹೇಗೆ? ಇನ್ನೂ ಮಾಡೋದು ಬೇಕಾದಷ್ಟಿದೆ. ಆದಿ, ಏನ್ ಮಗಳೇ, ಯಾಕೆಷ್ಟು ಗಾಬರಿಯಿಂದ ಬರ್ತಿದ್ಯಾ? ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದಿ. ಅಯ್ಯೋ ದೇವ್ರೆ, ಕಿಟ್ಟಿ ಬಗ್ಗೆ ಏನಾದರೂ ಗೊತ್ತಾಗೋಯ್ತಾ? ನಾನು ಏನು ಮಾಡಿದೆ ಲಕ್ಕಿ? ಫ್ರೆಂಡ್ ಅಂತ ಹೇಳಿ ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಟ್ಟು ನನ್ನ ಸ್ಟೇಜ್ ಮೇಲೆ ಕಳ್ಸೋದಕ್ಕೆ ಹೊರಟಿದ್ಯಾ? ಮಗಳೇ, ನೀನು ಹೀಗೆ ಒಗ್ಟಾಗಿ ಮಾತಾಡಿದ್ರೆ ಅವನಿಗೇನು ಅರ್ಥ ಆಗತ್ತೆ? ತಾತ ಎಲ್ಲಿ? ತಾತ ಬಂದಿಲ್ಲ ಅಂತ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಅದು ತಾತಂಗೆ ಹುಷಾರಿಲ್ಲ. ಏನು ಹುಷಾರಿಲ್ವಾ? ಏನಾಗಿದೆ ತಾತಂಗೆ? ಆದಿ, ನಾನು ಈಗಲೇ ತಾತ ನೋಡ್ಬೇಕು. ಹೇ ಲಕ್ಕಿ, ಕಾಮ್ ಡೌನ್. ತಾತ ಆರಾಮಾಗೇ ಇದ್ದಾರೆ, ಸ್ವಲ್ಪ ಜ್ವರ ಇದೆ ಅಷ್ಟೇ. ಜ್ವರನಾ? ಆದಿ, ನಾನು ಈಗಲೇ ತಾತನ ಹತ್ರ ಮಾತಾಡಬೇಕು ಆದಿ, ಇಲ್ಲಾಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಪ್ಲೀಸ್. ಫೈನ್, ಈಗಲೇ ತಾತಂಗೆ ಕಾಲ್ ಮಾಡಿಕೊಡ್ತೀನಿ, ಸರಿನಾ? ಅಮ್ಮ ಬಂದ್ಲು. ಅಮ್ಮ, ಹೇಗಿದ್ಯಾ? ಯಾಕೆ ಇಷ್ಟು ಲೇಟ್ ಆಯ್ತು ಬರೋದು? ಆದಿ, ಏನು ಇದೆಲ್ಲ? ಇಷ್ಟು ಖುಷಿಯಾಗಿದೆಲ್ಲ ನಿಭಾಯಿಸ್ತಾ ಇದ್ಯಾ? ಅಮ್ಮ, ಈಗ ಬಂದ್ಯಾ? ನಿನ್ಗೋಸ್ಕರ ಅವಾಗಿಂದ ಕಾಯ್ತಿದ್ವಿ. ಬಾ, ನಿನ್ನ ಹತ್ರ ತುಂಬಾ ಮಾತಾಡಿದಿದೆ. ಅಲ್ಲಮ್ಮ ಆದಿ ಎಲ್ಲೂ ಹೋಗಲ್ಲ ಕಣೆ. ನಿಮ್ಮಪ್ಪ ನಿನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಬಾ 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 ಬಾ. ಆದಿ, ತಾತನ ಫೋನ್. ಹಲೋ ಆದಿ. ಹಲೋ ತಾತ, ಹೇಳಪ್ಪ. ಇಲ್ಲಿ ನಮ್ಮ ಮದುವೆ ಹೆಣ್ಣಿದ್ದಾಳಲ್ಲ, ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಕೊಡ್ತೀನಿ, ಸ್ವಲ್ಪ ಮಾತಾಡಿ ತಾತ. ಕೊಡಪ್ಪ. ಹಾಂ, ತಗೋ. ಹಲೋ ತಾತ. ಲಕ್ಷ್ಮಿ, ಏನಾಯ್ತಮ್ಮ ನಿಂಗೆ? ತಾತ, ನಿಮ್ಗೇನೋ ಹುಷಾರಿಲ್ವಂತೆ. ಹೇಗಿದ್ದೀರಾ ತಾತ? ತಾತ, ನಾನು ಇವಾಗಲೇ ನಿಮ್ಮನ್ನು ನೋಡಬೇಕು. ಲಕ್ಷ್ಮಿ ಇರಮ್ಮ, ಗಾಬರಿ ಆಗ್ಬೇಡ. ಇರು, ಗಾಬರಿ ಆಗದೆ ಇರುತ್ತ ತಾತ? ಅಂಥದ್ದೇನು ಆಗಿಲ್ಲ ಮಗಳೇ, ಸ್ವಲ್ಪ ಮೈ ಬಿಸಿಯಾಗಿತ್ತು ಅಷ್ಟೇ. ಅಷ್ಟಕ್ಕೆ ಇವರೆಲ್ಲ ಗಾಬರಿ ಮಾಡಿಕೊಂಡು ಮನೇಲಿರುವಂತ ಕೂರಿಸಿದ್ದಾರೆ. ನಾಳೆ ಹೊತ್ತಿಗೆ ಪೂರ್ತಿ ಹುಷಾರಾಗ್ತೀನಿ. ಮುಹೂರ್ತ ಖಂಡಿತ ಬಂದೇ ಬರ್ತೀನಿ ನಾನು. ಬರ್ಲೇಬೇಕು ತಾತ. ನಿಮ್ಮ ಆಶೀರ್ವಾದ ಇಲ್ಲ ಅಂದ್ರೆ ನನ್ನ ಮದ್ವೆನೇ ಆಗಲ್ಲ. ಹುಚ್ಚು ಹುಡುಗಿ, ಹಾಗೆಲ್ಲ ಹೇಳ್ಬಾರ್ದು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ. ನಾಳೆ ನಾನು ಬಂದೇ ಬರ್ತೀನಿ. ನಿನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡೇ ಮಾಡ್ತೀನಿ. ಏನು ಚಿಂತೆ ಮಾಡಬೇಡ ನೀನು. ಸರಿ ತಾತ, ಪ್ಲೀಸ್ ಬನ್ನಿ. ಆಯ್ತಮ್ಮ, ಬೇಗ ಹುಷಾರಾಗಿ ತಾತ. ಟೈಮಿಗೆ ಕರೆಕ್ಟಾಗೆಲ್ಲ ಮಾತ್ರೆ ಎಲ್ಲ ತಗೊಳ್ಳಿ. ಹೋಗು, ನೀನೇನು ಚಿಂತೆ ಮಾಡಬೇಡ. ಮದುವೆ ದಿನ ಗಾಬರಿ ಬೇಜಾರು ಏನು ಮಾಡ್ಕೋಬಾರ್ದು. ನಂಗೆ ನಗ್ತಾ ಇರಬೇಕು, ಆಯ್ತಾ? ಸರಿ ತಾತ, ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಒಳ್ಳೇದಾಗಲಿ ಮಗಳೇ. ಹಲೋ ತಾತ, ನೀವೇನು ತಲೆ ಕೆಡ್ಸ್ಕೊಬಿಡಿ. ಇದೆಲ್ಲ ಅಚ್ಚುಕಟ್ಟಾಗಿ ನಡೀತಿದೆ. ನಾನು ಎಲ್ಲ ಮ್ಯಾನೇಜ್ ಮಾಡ್ತಿದ್ದೀನಿ. ಆಯ್ತಪ್ಪ, ಹುಷಾರು. ಸರಿ ತಾತ, ಬಾಯ್. ಮಲ್ಕೊಳ್ಳಿ. ಲಕ್ಕಿ, ನೀನೇನು ಯೋಚನೆ ಮಾಡಬೇಡ. ತಾತ ನಾಳೆ ಬಂದೇ ಬರ್ತಾರೆ. ಪಾಪ, ಈ ಹುಡುಗಿ ಎಷ್ಟೊಂದು ಹಚ್ಕೊಂಡಿದ್ದಾಳೆ ನನ್ನನ್ನು. ಅದು ಯಾವ ಜನ್ಮದ ಋಣನೂ ಬಂಧಾನ ಏನೋ. ಈ ಜ್ವರ ಒಂದು ಇವತ್ತೇ ಬರ್ಬೇಕಾ ನನಗೆ? ಬಾ, ಅಲ್ಲೆಲ್ಲೂ ನಿನಗೆ ವೆಯ್ಟ್ ಮಾಡ್ತಾ ಇದ್ದಾರೆ.
ಅಳಿಯಂದ್ರೆ ಬರ್ಲಿಲ್ವಾ? ಅವನು ಅವನ ಫ್ರೆಂಡ್ಸ್ ಜೊತೆ ಇನ್ನೊಂದು ಕಾರಲ್ಲಿ ಬರ್ತಾವನೆ. ಹಾ, ಎಷ್ಟೊತ್ತಾಗ್ಬೋದಾ? ನಮ್ಮ ಜೊತೆನೇ ಹೊರಟ ಎಳ್ಳೀರಿಗೆ ಅಂತ ಬಹುಶಃ ಎಲ್ಲ ನಿಲ್ಸ್ಕೊಂಡಿರ್ಬೇಕು. ಒಂದು 10 ನಿಮಿಷ ಬರ್ತಾನೆ. ನಮಸ್ಕಾರ. ಕಿಟ್ಟಿ ಅವರು ಬರ್ತಾರೆ. ಬನ್ನಿ. ಹೇ, ನಮ್ ಲಕ್ಷ್ಮಿ ರೆಡಿಯಾಗಿ 1 ಗಂಟೆ ಆಯ್ತು. ಅಳಿಯಂದ್ರೆ ಇನ್ನೂ ಬಂದಿಲ್ಲ. ಅವ್ರ ಮನೆಯವ್ರು ಬಂದ್ರಲ್ಲ, ಅವರೇನೋ ಅವರು ಸ್ನೇಹಿತರ ಜೊತೆ ಬರ್ತಾರೆ ಅಂತಂದ್ರಲ್ಲ. ಅಲ್ಲ ರೀ, ಗಂಡಿನ ಕಡೆಯವ್ರು ಬಂದ್ರು, ಗಂಡು ಬಂದಿಲ್ಲ ಅಂತ ನೋಡ್ದವ್ರೆಲ್ಲ ಏನಂತಾರೋ ಏನೋ. ಚಿಕ್ಕಿಸ್ಬನ್ರಿ, ಅಳಿಯಂದ್ರು ಇನ್ನೂ ಬಂದೇ ಇಲ್ಲ. ಟೆನ್ಷನ್ ಮಾಡ್ಕೋಬಿಡಿ ಆಂಟಿ. ಎಳ್ನೀರು ಕಿಟ್ಟಿ ಅವರು ಅವ್ರ ಫ್ರೆಂಡ್ಸ್ ಜೊತೆ ಬರ್ತಿದ್ದಾರೆ. ಎಳ್ನೀರು ಕಿಟ್ಟಿಯವರ ಅವ್ರ ಕತೆ ನಂಬ್ಕೊಂಡ್ರೆ ಅಷ್ಟೇ. ಅವರು ಈ ಹೊತ್ತಲ್ಲಿ ಗೊತ್ತು, ಅವರು ಬ್ಯುಸಿ ಇರ್ತಾರೆ ಅಂತ ನಮಗೂ ಗೊತ್ತು. ಮದುವೆ ದಿನನೂ ಯಾವುದಾದ್ರೂ ಕೆಲಸ ಮೈ ಮೇಲೆ ಎಳ್ಕೊಂಡಿರ್ತಾರೆ, ಅದಕ್ಕೆ ಅದು ಮುಗಿಸಿ ಬರ್ತಾರೆ. 1 ನಿಮಿಷ. ಯಾರಾದರೂ ನಿಮ್ಮನ್ನ ಕವಳ ಕೊಟ್ಟು ಕರೆದಿದ್ರಾ? ಇಲ್ಲ ತಾನೆ. ನಿಮ್ಮ ಪಾಡಿಗೆ ನೀವೆಲ್ಲೋ ಹೋಗ್ತಿದ್ರಿ ಅಲ್ವಾ? ಚಿರುಕ್ ನೋಡ್ದಂಗೆ ಹೋಗ್ತಾ ಇರು. ಅದಿ ಅವ್ರನ್ನ ಯಾಕೆ ಮಾತಾಡೋದಕ್ಕೆ ಬಿಡಲಿಲ್ಲ? ಇವತ್ತು ಮದುವೆ ಇಟ್ಕೊಂಡು ಇಷ್ಟೊತ್ತಿನಲ್ಲಿ ಅಳಿಯಂದ್ರಿಗೆ ಬೇರೆ ಏನು ಕೆಲಸ ಇರುತ್ತೆ? ಹಂಗಲ್ಲದು ಅಡ್ಬಾಯ್ ಹಾಕೋರ್ಗೆಲ್ಲ ಅವಕಾಶ ಕೊಡಬಾರ್ದು ಅಂತ ಹಾಗೆ ಹೇಳಿದೆ ಅಷ್ಟೇ. ನಾನು ಈಗಾಗಲೇ ಕಿಟ್ಟಿ ಹೋಗಿ ಫೋನ್ ಮಾಡಿದ್ದೆ. ಅವರು ಬರ್ತಾ ಇದ್ದಂತೆ ಕಾರ್ ಟೈರ್ ಪಂಚರ್ ಆಗೋಗಿದೆಯಂತೆ, ಸ್ಟೆಪ್ನಿ ಹಾಕ್ತಿದಾರಂತೆ. ಅದೆಲ್ಲ ಹೇಳಿದ್ರೆ ಸುಮ್ಮನೆ ಅಪಶಕುನ, ಇನ್ನೊಂದು ಮತ್ತೊಂದು ಅಂತ ತಲೆಗೊಂದೊಂದು ಮಾತಾಡ್ತಾರೆ ಹಳ್ಳಿ ಜನ. ಅದಕ್ಕೆ ಹೇಳಿಲ್ಲ. ನೀವು ಅಷ್ಟೇ ಯಾರಿಗೂ ಏನು ಹೇಳಕ್ಕೆ ಹೋಗ್ಬಿಡಿ, ಕೇಳಕ್ಕೆ ಹೋಗ್ಬಿಡಿ, ಟೆನ್ಷನ್ ಮಾಡ್ಕೋಬಿಡಿ. ಅವ್ರಿಗಾಗಲೇ ಅರ್ಧ ದಾರಿಲಿ ಬರ್ತಾ ಇದ್ದಾರಂತೆ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಬೇಗ ಹೋಗಿ ಕರ್ಕೊಂಡು ಬಂದ್ಬಿಡಪ್ಪ. ನೀವು ಬೇರೆ ಕೆಲಸ ನೋಡ್ತಾ ಇರಿ. ಬರ್ತಾರೆ, ನಡೀರಿ. ಬ್ರದರ್ ಬನ್ನಿ. ಬ್ರದರ್ ಕ್ಷಮಿಸಿ, ನೀವು ಆಗಲೇ ಏನೋ ಹೇಳಕ್ಕೆ ಬಂದಿದ್ರಿ. ಎಲ್ಲ ನಿಮಗೆ ಗೊತ್ತು ಅಂತ ಬೈದು ಕಳಿಸಿದ್ರಿ. ಅಂದರೆ ಕಿಟ್ಟಿಯವರು ಬ್ಯುಸಿ ಇದ್ದೀನಿ ಅಂತ ಹೇಳಿದರು, ಅದಕ್ಕೆ ಹಾಗೆ ಹೇಳಿದೆ. ಆದರೆ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನೇ ನಿಮ್ಮ ಹತ್ರ ಕೇಳ್ಕೊಂಡು ಬರೋಣ ಅಂತ ಬಂದೆ. ಅವನಿಗೆ ತೋಟದ ಮನೆಯಲ್ಲಿ ಕುಡಿದು ಬಿದ್ದಿರ್ತಾನೆ. ಲೇ, ಟೆಂಡರ್ ಕೊಕೊನಟ್ ಕಿಟ್ಟಿ ಬರೀ ಬ್ಲಂಡರ್ಗಳೇ ಮಾಡ್ತಿದ್ಯಲ್ಲೋ. ಹಾಳಾದ್ನು. ಅವನಿಗೋಸ್ಕರ ನಾನು ಎಷ್ಟು ರಿಸ್ಕ್ ತಗೋತಾ ಇದ್ದೀನಿ. ತೋಟದ ಮನೆಯಲ್ಲೇ ಗೆಣಸ್ ಕೆತ್ಕೊಂಡು ಕೂತಿದ್ದಾನ. ಮೊದಲು ಹೋಗಿ ಕರ್ಕೊಂಡು ಬರ್ಬೇಕು ಅವನ್ನ.